ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ಸೆಕೆಂಡ್ PUC ಸ್ಟೂಡೆಂಟ್ಸ್ ಗೆ ಅನ್ಯುವಲ್ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಅಬ್ರಿವೇಷನ್ಸ್ ಒಂದ್ ಮಾರ್ಕ್ಸ್ ಕೇಳ್ತಾರೆ ಕಂಪಲ್ಸರಿ. ಅದ್ರೊಳಗೆ ಇಂಪಾರ್ಟೆಂಟ್ ಆಗಿರುವಂತಹ ಎಕ್ಸ್ಪಾಂಡ್ ಮಾಡ್ತಕ್ಕಂತ ಒಂದಿಷ್ಟು ಅಬ್ರಿವೇಷನ್ಸ್ ಏನವ ಅವುಗಳು ನಾನು ಇಲ್ಲಿ ಬರ್ದೀನಿ. ನಾ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಇವೇನ್ 15 ಆಲ್ಮೋಸ್ಟ್ ಇದ್ರೊಳಗೆ ಒಂದ್ ಕವರ್ ಆಗೇ ಆಗುತ್ತೆ ನಿಮ್ಗ. 1 ಮಾರ್ಕ್ಸ್ ಅಂತ ನೆಗ್ಲೆಕ್ಟ್ ಮಾಡ್ಲಕ್ ಹೋಗ್ಬೇಡ್ರಿ. 1 ಮಾರ್ಕ್ಸ್ ಕೂಡ ಒಂದ್ಸರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ಲಾತಿದ್ದೀನಿ. ಇನ್ನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಮೊದಲೇದು ICAI ಅಂತ ಹೇಳಿ. ICAI expand Institute of Chartered Accountants of India. In a second one, SEBI, Securities and Exchange Board of India. Then DRR, Debenture Redemption Reserve. Then DRFI, Debenture Redemption Fund Investment. AIFI, All India Financial Institutions. MCA, Ministry of Corporate Affairs. OPC, ಇದಂತೂ ಬಹಳಷ್ಟು ಸತಿ ಎಕ್ಸಾಮಿಗೆ ರಿಪೀಟ್ ಆಗಿರುವಂತದ್ದು. 1 person ಕಂಪನಿ. IAS, ಇಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಲ್ಲ, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. AS stands for ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. PAT stands for ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ದೆನ್ SWOT ಅನಲೈಸಿಸ್ ಅಂತ ಬರುತ್ತೆ. SWOT ಎಕ್ಸ್ಪೆನ್ಷನ್, ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟೀಸ್ ಅಂಡ್ ಥ್ರೆಟ್. ROCE, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ದೆನ್ PBIT, ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. EPS, ಇದು ಕೂಡ ಬಹಳ ಸತಿ ಎಕ್ಸಾಮಿಗೆ ಬಂದಿರುವಂತದ್ದು. EPS ಸ್ಟ್ಯಾಂಡ್ಸ್ ಫಾರ್ ಅರ್ನಿಂಗ್ ಪರ್ ಶೇರ್. ಅಂಡ್ ಲಾಸ್ಟ್ ಪ್ರಿಪರೇಟರಿ ಬಂದಿರುವಂತ ಕ್ವಶನ್ ಇದು RONW, ರಿಟರ್ನ್ ಆನ್ ನೆಟ್ ವರ್ತ್. ಇವು 15 ಒಂದ್ ಸೈಡ್ ನೀವು ಬರ್ಕೊಂಡು ಅವ್ನ ಏನ್ ಮಾಡ್ಕೋರಿ ಅಂದ್ರ ಫುಲ್ ಪ್ರಿಪೇರ್ ಮಾಡ್ಕೊಡ್ರಿ. ಈ 15 ಎಕ್ಸ್ಪೆನ್ಷನ್ ಒಳಗ ಡೆಫಿನೆಟ್ ನಿಮಗೂ ಒಂದು ಬಂದೇ ಬರ್ತದ. ಡೆಫಿನೆಟ್ಲಿ ಈ ಒಂದು ವಿಡಿಯೋ ನಿಮ್ಗೆ ಏನಾಗುತ್ತೆ ಅಂದ್ರೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು.